ಇನ್ನು ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ದೇಶದಲ್ಲಿ ಸಂಚಲನ ಮೂಡಿಸಿದೆ. ನೆಟ್ಟಿಗರು ಅತುಲ್ ಸುಭಾಷ್ ಸಾವಿಗೆ ನ್ಯಾಯ ಕೇಳ್ತಾ ಇದ್ದಾರೆ. ಮೀಟು ಹೋಗಿ ಈಗ ಮೆಂಟು ಕ್ಯಾಂಪೇನ್ ಶುರು ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲೂ ಕೂಡ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದರೆ, ದೆಹಲಿಯ ಜಂತರ್ ಮಂತರ್ನಲ್ಲೂ ಕೂಡ ಅವಕಾಶ ಕೊಡಲಿಲ್ಲ. ಹಾಗಾಗಿ ಅಲ್ಲಿ ಸಮಾನ ಕಾನೂನು ಇರಬೇಕು ಅಂತ ಆಗ್ರಹಿಸಿ ಒಂದಿಷ್ಟು ಪ್ರತಿಭಟನೆ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಅತ್ತೆ ನಿಶಾ ಮತ್ತು ಬಾಮೈದ ಅರೆಸ್ಟ್, ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಆಲ್ರೆಡಿ ಏನು ಜನ ಕೇಳ್ತಿರೋದು, ಇವ್ರು ಕೇಳಿದ್ದೇ ಕಾನೂನು ಆಗಲ್ಲ, ಸೋಷಿಯಲ್ ಮೀಡಿಯಾನೇ ಡಿಸೈಡ್ ಮಾಡಿಬಿಡುತ್ತೆ ಎಲ್ಲ ಅಂತಾರೆ. ಅದೊಂದು ಹವಾ ಎಬ್ಸತ್ತೆ, ಒಂದು ಚಿಂತನೆಗೆ ಜಾಗ ಮಾಡಿಕೊಡ್ಬೋದು. ವಿಚ್ಛೇದನ ಸಂಬಂಧ ಕಾನೂನು ಬದಲಾಗಬೇಕು, ಅಂತಿಮ ಆದೇಶದವರೆಗೂ ನಿರ್ವಹಣಾ ವೆಚ್ಚ ನಿಗದಿ ಮಾಡಬಾರ್ದು. ಪತ್ನಿ ಕೆಲಸ ಮಾಡ್ತಿದ್ರೆ ಆಕೆಗೆ ಯಾವುದೇ ನಿರ್ವಹಣೆ ಯಾವುದೇ ಅನ್ನೋದು ತಪ್ಪು ನನ್ನ ಪ್ರಕಾರ. ಅಮೌಂಟ್ ಡಿಸೈಡ್ ಮಾಡೋದ್ರಲ್ಲಿ ಲೆಸ್ಸರ್ ಸೈಡು ಮೋರ್ ಸೈಡು ಇದನ್ನೆಲ್ಲ ಮಾಡ್ಬೋದೇನೋ. ಓಕೆ, ಈಗ ಆಕೆಗೂ ಸಿಕ್ಕಾಪಟ್ಟೆ ಸಂಬಳ ಬರ್ತಿದೆ ಅಂತಂದ್ರೆ ಗಂಡನಿಂದನೂ ಯಾಕೆ ಇಸ್ಕೋಬೇಕು ಅನ್ನೋ ಪ್ರಶ್ನೆ. ಹೌದು, ಬಟ್ ಗಂಡನಿಂದ ಬರ್ತಿರೋ ಪ್ರಶ್ನೆ ಬರೀ ಗಂಡ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಜವಾಬ್ದಾರಿಗಳು ಇದೆ ಅದರಲ್ಲಿ. ಹಾಗಾಗಿ ಏನೂ ಕೊಡಬಾರದು ಅನ್ನೋದು ರಾಂಗ್ ಆಗ್ಬೋದು. ತಂದೆ ದುಡಿಮೆ ಆಧಾರದ ಮೇಲೆ ಮಕ್ಕಳ ನಿರ್ವಹಣೆ ಹಣ ನಿಗದಿಯಾಗಬೇಕು. ದಟ್ಸ್ ಎಕ್ಸಾಕ್ಟ್ಲಿ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರತಿ ಅರ್ಧ ಆಸ್ತಿ ಎಲ್ಲ ಕೊಡಕೂಡದು ಅಂತ. ಅರ್ಧ ಆಸ್ತಿ ಯಾರು ಕೊಡ್ತಾರೆ? ಮದುವೆ ಅವಧಿ ಆಧಾರದ ಮೇಲೆ ಜೀವನಾಂಶ ಆಗಬೇಕು. ಪುರುಷರ ಕೆಲಸ ಆಧರಿಸಿ ಆನ್ಲೈನ್ ವಿಚಾರಣೆ ನಡೆಸಬೇಕು. ಪುರುಷರ ಕೆಲಸ ಆಧರಿಸಿ ಏನು ಬೇಕಿಲ್ಲ. ಈ ರೀತಿ ಯಾವುದೇ ಪ್ರಕರಣಗಳನ್ನು ಮೊದಲ 1-2 ಹಿಯರಿಂಗ್ ಆದಮೇಲೆ ಅದು ಆನ್ಲೈನಲ್ಲಿ ಆಗ್ಬೋದು ಅಂತ ಬೇಕಾದ್ರೆ ಮಾಡ್ಬೋದು. ಕೆಲಸ ಆಧರಿಸಿ ಅಂದ್ರೇನು? ಯಾವುದೋ ವರ್ಕಲ್ಲಿದ್ದವನು ಯೂಸ್ಲೆಸ್ ಫೆಲ್ ಅವ್ನು ಯಾವಾಗ ಬೇಕಾದ್ರೂ ಹೋಗ್ಲಿ ಅಂತಾರೆ. ಅರ್ಥ ಒಳ್ಳೆ ಕಥೆ ಆಯ್ತಲ್ಲ ಇವ್ರದ್ದು ನನಗೆ. ಎಲ್ಲರಿಗೂ ರಜೆ ಅಷ್ಟೇ. ಮತ್ತು ಪುರುಷರ ಮಾನಸಿಕ ಒತ್ತಡನೂ ನೀವು ನೋಡಬೇಕು ಅಂತೆಲ್ಲ ಹೇಳಿದ್ದಾರೆ. ಇರಬಹುದು. ಸಾಮಾನ್ಯವಾಗಿ ಗಂಡಸಿನ ಆದಾಯದ ಲೆಕ್ಕಾಚಾರ ಹಾಕಿ ಜಡ್ಜ್ಗಳು ಕೊಡ್ತಾರೆ ತೀರ್ಮಾನ. ಈ ಪ್ರಕರಣದಲ್ಲಿ ಅವ್ರ ಜಡ್ಜ್ ಬಗ್ಗೆ ಅದೇನೇನೋ ಕೆಲವು ಮಾತುಗಳು ಬಂದಿವೆ. ಅವ್ರಂಗೆ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ಹೇಳಿದರೆ ಐ ಆಮ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ. ನನಗೆ ಅದು ಹೆಂಗೆ ಅದನ್ನ ಲೆಕ್ಕಾಚಾರ ಹೇಳ್ತಾರೋ ಗೊತ್ತಿಲ್ಲ. MV ಆ್ಯಕ್ಟಲ್ಲಿ, ಮೋಟರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಮತ್ತು ಈ ಕೇಸಲ್ಲಿ ಎರಡರಲ್ಲೂ ಆದಾಯ ನೋಡೇ ಮಾಡೋದು, ಮಾಡಬೇಕು. ಅದು ಸಾಮಾಜಿಕ ನ್ಯಾಯ ಅದು. ಎಸ್. ಇನ್ನು ಅತುಲ್ ಪ್ರಕರಣ ಸದ್ದು ಮಾಡ್ತಿರೋ ಹೊತ್ತಲ್ಲಿ ಔಟ್ ಆಫ್ ದ ಕೋರ್ಟ್ ಹೋಗೋವಾಗಲೇ ಗಲಾಟೆಗಳಾಗೋದು, ಅಲ್ಲೇ ಟ್ರಬಲ್ ಸ್ಟಾರ್ಟ್ ಆಗೋದು. ಅವರು 1 ಕೋಟಿ ಕೊಡು, ನಾನು ಏನೋ ಒಂದು ಕೊಟ್ಬಿಟ್ಟು ಸೆಟ್ಲ್ ಮಾಡ್ಕೊಂಡ್ಬಿಡ್ತೀನಿ ಅಂದಾಗ ನೀವು 1 ಕೋಟಿ ಕೊಡು, ಇಲ್ಲ ನಿನ್ನ 4 ಕೊಡು, ಇಲ್ಲ 3 ಕೊಡು, 2 ಕೊಡು, 1 ಕೊಡು, ಗಲಾಟೆಗಳು ಸ್ಟಾರ್ಟ್ ಆಗೋದೇ ಅಲ್ಲಿ. ಸೊ ಈಗ ಜೀವನಾಂಶ ನಿಗದಿ ಮಾಡುವಾಗ ಯಾವ ಅಂಶಗಳನ್ನು ಪರಿಗಣಿಸಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ವಿವರಿಸಿದೆ. ನ್ಯಾಯಮೂರ್ತಿಗಳಾದ ಪ್ರಸನ್ನ ವರಾಳೆ ಮತ್ತು ವಿಕ್ರಮ್ ನಾಥ್ ಅವರಿದ್ದ ಪೀಠ 8 ಅಂಶಗಳ ಸೂತ್ರವನ್ನು ಪ್ರಕಟಿಸಿದೆ. ಪತಿ ಪತ್ನಿಯ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಈಗಲೂ ನೋಡ್ತಾ ಇದ್ದಾರೆ ಅನ್ಕೋತೀನಿ. ಭವಿಷ್ಯದಲ್ಲಿ ಪತ್ನಿ ಮತ್ತು ಮಕ್ಕಳ ಮೂಲಭೂತ ಅಗತ್ಯಗಳು, ಎಕ್ಸಾಕ್ಟ್ಲಿ ಭವಿಷ್ಯದಲ್ಲಿ ಅದು ಅಗತ್ಯ ಏನಿದೆ, ಪ್ಲಸ್ ಆಕೆಯ ಶಕ್ತಿ ಏನಿದೆ, ಎರಡನ್ನೂ ನೋಡಿ ಸೆಲ್ಫ್ ಅರ್ನಿಂಗ್ ಅಲ್ಲಿ ಅಲ್ವಾ. ಎಸ್. ಪತಿ ಪತ್ನಿಯ ಉದ್ಯೋಗ, ವಿದ್ಯಾರ್ಹತೆ, ಆದಾಯ ಮತ್ತು ಆಸ್ತಿ, ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ. ಪತಿ ಪತ್ನಿಯ ಆದಾಯ ಮತ್ತು ಆಸ್ತಿ ಮೂಲಗಳು. ಫಾರ್ ಎಕ್ಸಾಂಪಲ್, ಹೆಣ್ಣು ಮಗಳಿಗೆ ತಂದೆ ಕಡೆಯಿಂದ ಒಬ್ಬಳೆ ಮಗಳು, ಸಿಕ್ಕಾಪಟ್ಟೆ ಆಸ್ತಿ ಎಲ್ಲ ಬರ್ತಿರುತ್ತೆ, ಅದೇನೇ ದುಡ್ಡು ಅಂತೆಲ್ಲ ಇದ್ದರೆ, ಆಕೆನೇ ಅರ್ನ್ ಮಾಡ್ತಿದ್ರೆ, ಆ ಥರದೆಲ್ಲ ಕನ್ಸಿಡರ್ ಮಾಡಿ ಅತ್ತೆ ಮನೆಯಲ್ಲಿದ್ದಾಗಿನ ಜೀವನ ಮಟ್ಟ ಹೇಗಿತ್ತು ಅಂತ. ಅಂದರೆ ಗಂಡನ ಮನೆಗೆ ಹೋದಾಗ ಜೀವನ ಮಟ್ಟ ಹೆಂಗೋ ಇತ್ತು, ಒಂದು 10 ವರ್ಷ ಹೆಂಗೆಂಗೋ ಸಣ್ಣದಾಗಿದ್ರಪ್ಪ ಅವ್ರು ಪಡೆದು, ಈಗ ಮಾತ್ರ ಇಲ್ಲ ನನ್ನ ಮೈಸೂರು ಅರಮನೆ ಲೆವೆಲಲ್ಲಿ ಇರಬೇಕು ಯಾವ್ದಾರು ಒಂದು ಅಂತಂದರೆ ಹಂಗೆ ಆಗಲ್ಲ ಅಂತ ಅರ್ಥ. ಅದು ಕುಟುಂಬಕ್ಕಾಗಿ ಪತ್ನಿ ಕೆಲಸ ಬಿಟ್ಟಿದ್ರ, ದಾಟ್ಸ್ ಎ ವೆರಿ ಕ್ರಿಟಿಕಲ್ ಕ್ವಶನ್. ಅದು ನನ್ನ ಪ್ರಕಾರದಲ್ಲಿ ಭಾಳ ಕ್ರಿಟಿಕಲ್ ಕ್ವಶನ್. ಅದು ತನ್ನ ಕುಟುಂಬಕ್ಕೋಸ್ಕರ ತ್ಯಾಗ ಮಾಡಿ ಆಕೆ ಏನಾದರೂ ಉದ್ಯೋಗವನ್ನು ಬಿಟ್ಟು ಪಾಪ ಅವಲಂಬಿತಳಾಗಿ ಅವಳು ಗಂಡನ ಜೊತೆ ಇರೋದಾದರೆ ಅವಳು ತೊಂದರೆ ಕೊಟ್ಟ ಅಂತಂದರೆ ಆಗ ಅದು ಸಹಜ ಪ್ರಶ್ನೆ. ಪತ್ನಿಗೆ ಆದಾಯ ಮೂಲ ಇಲ್ಲದಿದ್ದರೆ ಕಾನೂನು ಹೋರಾಟಕ್ಕೆ ಬೇಕಾದ ವೆಚ್ಚ, ದಾಟ್ಸ್ ಎಕ್ಸಾಕ್ಟ್ಲಿ ನನ್ನದರ ಕ್ವಶನ್. ಅದು ಈಗ ಇದನ್ನೆಲ್ಲ ಅವ್ರು ಹೇಳಿದ್ದಾರೆ. ಇದನ್ನು ಮಾಡಿ ಒಂದು SOP ಥರ ಮಾಡಿ ಒಂದು ಗೈಡೆನ್ಸ್ ಥರ ತಂದು ಕೋರ್ಟ್ಗಳು ಅದನ್ನು ಲೋಯರ್ ಕೋರ್ಟ್ಗಳಿಗೆ ಒಪ್ಪಿಸಿ ಮಾಡಿದ್ರೆ ತುಂಬ ಸಮಸ್ಯೆಗಳು ಪರಿಹಾರವಾಗತ್ತೆ ಅಂತ ಅನ್ಸತ್ತೆ. ಎಸ್.